400 divided by 13. 400 divided by 13. 13 ones are 13 threes are 39. Remaining is 10. 3 point. Wait. Okay. So 13 threes are 39. Okay. Then remaining is 10. 10 will be less than 13. So we need to put here 30. Then remaining is what? Okay. 30 threes are 30. 390. 10 by 13. 10 by 13. Okay. 13 390. ಓಕೆ 10 ಉಳಿತೀವಿ 10 ಡಿವೈಡ್ ಬೈ 13 ಸಿ 30 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ ಅನ್ಕೊಳ್ಳಿ. ಸಿ ಅವರೇಜ್ ಸ್ಪೀಡ್ ಅಂದ್ರೆ ಏನು? ಓಕೆ ಸಪೋಸ್ 1 2 3 4 5 ಗೆ ಅವರೇಜ್ ಏನಪ್ಪ ಅಂತಂದ್ರೆ 3 ಬರುತ್ತೆ. 5 4 9 3 12 14 15 ಬೈ 5 ಎಷ್ಟು ಬಂತು? 3 ಬಂತು. ಅವರೇಜ್ ಅಂತಂದ್ರೆ ಯಾವಾಗಲೂ ದ ಗ್ರೇಟೆಸ್ಟ್ ನಂಬರ್ ಮತ್ತೆ ಲೋಯೆಸ್ಟ್ ನಂಬರ್ ಮಧ್ಯೆ ಇರುತ್ತಾನೆ, ಅದನ್ನ ಸರಾಸರಿ ಅಂತೀವಿ. ಇಲ್ಲಿ ನೋಡಿ ಲೋಯೆಸ್ಟ್ ಸ್ಪೀಡ್ ಎಷ್ಟಿದೆ? 25. ಹೈಯೆಸ್ಟ್ ಸ್ಪೀಡ್ ಎಷ್ಟಿದೆ? 40. ಯಾವತ್ತು ಅವರೇಜು ಅದು ಬಂದೇನೆ ಬಂದರೆ ಆನ್ಸರ್. ಸರಾಸರಿ ಈ ಥರ ಹೋಗಿದೆ ಅಂತ ಅರ್ಥ, ಅದು ಹೆಚ್ಚು ಕಮ್ಮಿ ಅಂತ ಹೇಳ್ತಾರೆ ಆ ಥರ. ಸೊ ಆನ್ಸರ್ ಯಾವತ್ತು ಇವೆರಡು ಸ್ಪೀಡ್ ಮಧ್ಯೆ ಇರಬೇಕು. ದಟ್ಸ್ ಕಾಲ್ಡ್ ಅವರೇಜ್ ಸ್ಪೀಡ್. ಓಕೆ, ಯಾವಾಗ ಈ ಫಾರ್ಮುಲಾ 2ab ಡಿವೈಡ್ ಬೈ a ಪ್ಲಸ್ ಬಿ, ಆಗ ಎರಡು ಡಿಸ್ಟೆನ್ಸು ಸೇಮ್ ಇರುತ್ತೆ. ಪ್ರಶ್ನೆ ಇನ್ನೊಂದ್ಸರಿ ಹೇಳ್ಬಿಡಿ ಕನ್ನಡದಲ್ಲಿ. ಓಕೆ, ಇದು ಸರಾಸರಿ ವೇಗ ಅಂತ ಹೇಳ್ತೀವಿ. ಓಕೆನಾ? ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ದೂರವನ್ನು ಗಂಟೆಗೆ 25 ಕಿಲೋಮೀಟರ್ನಂತೆ ತನ್ನ ಕಾರಿನಲ್ಲಿ ಸೇಮ್ ಕ್ವಶನ್ ಬೇರೆನಾ? ಸೇಮ್. ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಒಂದು ಡೈರೆಕ್ಟಾಗಿ ಹೇಳ್ಬಿಡಿ, ಏನು ತೊಂದರೆ ಇಲ್ಲ, ಅವ್ರೇನು ಬರ್ಕೊಳ್ಳೋದು, ಎಕ್ಸ್ಪ್ಲೇನ್ ಮಾಡಿಬಿಡಿ ಅಷ್ಟೇ. ಹೌದಾ? ಅವ್ರಿಗೆ ಅರ್ಥ ಆಗಲಿ ಅಂತ ಅಷ್ಟೇ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳವನ್ನು, ನಿರ್ದಿಷ್ಟ ದೂರವನ್ನು ಮೊದಲು ಕಾರ್ನಲ್ಲಿ 25 ಗಂಟೆಗೆ ಹೋಗ್ತಾನೆ. ಮತ್ತು ಅದೇ ದೂರ ಕ್ರಮಿಸಿದ್ನ ವಾಪಸ್ ಬಂದು ಸೇಮ್ ಅಂದರೆ ಅದೇ ದೂರ ವಾಪಸ್ ಬರ್ತಾನೆ, ಹೋಗಿ ಅದೇ ವಾಪಸ್ ಬರ್ತಾನೆ ತನ್ನ ಗಮ್ಯ ಸ್ಥಾನಕ್ಕೆ ಬಂದಾಗ ವಾಪಸ್ ಬರುವಾಗ ಏನು ಮಾಡ್ತಾನೆ ಅಂತವನು ಗಂಟೆಗೆ 40 ಸ್ಪೀಡಲ್ಲಿ ಬರ್ತಾನಂತೆ. ಓಕೆನಾ? ಹಾಗಾದರೆ ಇವತ್ತು ಸರಾಸರಿ ವೇಗ ಅಂತ ಕೇಳ್ತಾರೆ. ಅದಕ್ಕೆ ಫಾರ್ಮುಲಾ, ಅದಕ್ಕೆ ಈ ಫಾರ್ಮುಲಾ ಇದು. ಸಿ ಓನ್ಲಿ 2 ಟೈಮ್ಸ್ ಅದು, ಅಂದರೆ ಒಂದು ಸ್ಥಳನ ಸೇಮ್ ಆಕ್ರಮಿಸಿ ಮತ್ತೆ ಸೇಮ್ ವಾಪಸ್ ಬರ್ತಾರಲ್ಲ ಅಂಥ ಟೈಮಲ್ಲಿ ಇದು 2ab ಡಿವೈಡ್ ಬೈ a ಪ್ಲಸ್ ಬಿ ಅಂತ ಫಾರ್ಮುಲಾ ಅಪ್ಲೈ ಆಗುತ್ತೆ.